ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಪದ್ಮಾ ಅವರೇ ನಿಂತು ಆ ಶಾಸ್ತ್ರನ ಪೂರೈಸ್ತಾ ಇದ್ದಾರೆ. ಭೀಮ್ನಮಾಸೆ ಶಾಸ್ತ್ರನಾ? ಇತ್ತೀಚೆಗೆ ಸೆಕೆಂಡ್ಗೂ ಬರ್ತೋಗುತ್ತೆ. ಪರವಾಗಿಲ್ಲ ಬಿಡಿ, ಅವರು ಪಾರ್ಟಿ ಆಫೀಸಲ್ಲಿ ಏನೋ ಅರ್ಜೆಂಟ್ ಆಗಿ ಮೀಟಿಂಗ್ ಇದೆ ಅಂತ ಹೋದ್ರು. ಏನು ಪಾರ್ಟಿ ಆಫೀಸ್ಗೆ ಮೀಟಿಂಗ್ ಇದೆ ಅಂತ ಹೋದ್ನ? ಅದು ಇವತ್ತುನುವೆ? ಅಲ್ಲಮ್ಮ, ಅವನಿಗೆ ತಂದೆ ತಾಯಿ ಅಣ್ಣ ಅತ್ತಿಗೆ ಸಂಸಾರ ಏನು ಇಲ್ವಾ? 24 ಗಂಟೆ ಪಾರ್ಟಿ ಆಫೀಸ್ ಹೊಂದಿದ್ರೆ ಸಾಕ? ಫೋನ್ ಮಾಡ್ಕೊಡು, ಅವನಿಗೆ ಕ್ಯಾಕರ್ಸ್ ಮಕ್ಕ ತುಂಬ ಅಂತ ಉಗಿತೀನಿ. ಮಾವ, ಅವ್ರು ಪೂಜೆ ಮುಗಿಸ್ಕೊಂಡೇ ಹೋಗೋಣ ಅಂತಿದ್ರು. ಅದ್ರಷ್ಟರಲ್ಲಿ ನಾಯಕರೇನೋ ಫೋನ್ ಮಾಡಿ ಅರ್ಜೆಂಟಾಗಿ ಬರಕ್ಕೆ ಹೇಳಿದ್ರು, ಅದಕ್ಕೆ ಹೋಗಿದ್ದಾರೆ. ಯಾವ ಮೀಟಿಂಗ್ ಅಮ್ಮ? ಯಾವ ನಾಯಕರಮ್ಮ? ಮಾಡಕ್ ಕೆಲಸ ಇಲ್ದವ್ರೆ ಇರೋರು. ಅಲ್ಲಮ್ಮ, ಮನೇಲಿ ಹೆಂಡತಿ ಖುಷಿಗಿಂತ ಇನ್ಯಾವ ಖುಷಿ ಬೇಕಂತ ಅವನಿಗೆ? ನೋಡು, ಅವನೊಂದ್ ಸ್ವಲ್ಪ ಹದ್ಬಸ್ತಲ್ಲಿ ಇಟ್ಕೊಳ್ಳೋ, ಇಲ್ಲ ಅಂದ್ರೆ ಆರಾಮೂರ ಬಟ್ಟೆ ಆಗೋಗುತ್ತೆ. ಹುಷಾರು. ಮಾವ, ಕೋಪ ಮಾಡ್ಕೋಬೇಡಿ, ಬೇಗ ಬರ್ತೀನಿ ಅಂತ ಹೇಳೋಗಿದ್ದಾರೆ. ಅಷ್ಟರಲ್ಲಿ ನೀವು ಶಾಸ್ತ್ರ ಮುಗಿಸ್ಕೊಳ್ಳಿ. ನೋಡಮ್ಮ, ಇವತ್ತೆಲ್ಲರೂ ಸೇರಿ ಒಟ್ಟಿಗೆ ಕೂತ್ಕೊಂಡು ಭಯ ಭಕ್ತಿಯಿಂದ ಪೂಜೆ ಪುನಸ್ಕಾರ ಮಾಡೋದಿದ್ರೆ ಮಾಡೋಣ, ಇಲ್ದಿದ್ರೆ ಯಾವ ಪೂಜೆನೂ ಬೇಡ, ಪುನಸ್ಕಾರನೂ ಬೇಡ, ಅಷ್ಟೇ. ನೀವು, ಅತ್ತೆ, ಸಾಧನಕ್ಕ, ಭಾವ ಎಲ್ಲರೂ ಖುಷಿ ಖುಷಿಯಾಗಿ ಕಾಯ್ತಾ ಇದ್ದಾರೆ. ನನ್ನಿಂದ ಅವ್ರ ಸಂತೋಷ ಹಾಳಾಗ್ಬಾರ್ದಲ್ವಾ? ಅದು ಯಾವ ನ್ಯಾಯ ಹೇಳಿ? ಏನು ಅಂತ ಮಾತಾಡ್ತಿದೀಯಮ್ಮ ನೀನು? ಪೂಜೆ ಪುನಸ್ಕಾರ ಅಂದ್ರೆ 100 ಅಡಿ ದೂರ ಓಡೋಗ್ತಾ ಇದ್ದಿದ್ದ ಸಾಧನ ಸಹಿತ ಪೂಜೆ ಪುನಸ್ಕಾರ ಅಂದ್ರೆ ಭಯ ಭಕ್ತಿಯಿಂದ ಆಸಕ್ತಿಯಿಂದ ಇದ್ದಾಳೆ. ಸಾಲದಕ್ಕೆ ಇದೇ ನಿನಗೆ ಜೀವನದಲ್ಲಿ ಮೊದಲನೇ ಭೀಮ್ನಮಾವಾಸ್ಯೆ. ಅದರಲ್ಲಿ ಪದ್ದು ಹೇಳಿದ್ದು ಮುಖ್ಯ ಶಾಸ್ತ್ರಗಳು ಬೇರೆ ಇದೆ. ಹಾಳಾದದ್ದು ಏನು ಅಂತ ಜ್ಞಾಪಕ ಬರ್ತಾ ಇಲ್ಲ. ಒಟ್ಟಿನಲ್ಲಿ ಅದೆಲ್ಲ ಇವತ್ತು ಮಾಡೇ ತೀರ್ಬೇಕು. ಮಾವ, ಸಾಹೇಬ್ರು ಬೇಕು ಅಂತ ಮಾಡಿಲ್ಲ, ಏನೋ ಪರಿಸ್ಥಿತಿ. ಅವ್ರ ಕೆಲಸನೇ ಹಾಗಲ್ವಾ ಮಾವ? ಮನೆಯವರಾಗಿ ನಾವು ಅವ್ರನ್ನ ಅರ್ಥ ಮಾಡ್ಕೋಬೇಕಲ್ವಾ? ನೋಡಮ್ಮ, ತೀರ್ಥ ಬರೋವರೆಗೂ ಯಾವ ಏನು ಯಜಮಾನ್ರು ತುಂಬಾ ಎಕ್ಸೈಟೆಡ್ ಆಗಿದ್ದೀರಾ? ಎಲ್ಗೋ ಹೊರಟಿರೋ ಹಾಗಿದೆ? ಎಸ್ ಬೇಬಿ, ಇವತ್ತು ಫ್ರೆಂಡ್ಸ್ ಜೊತೆ ಎಲ್ಲರೂ ಸೇರ್ಕೊಂಡು ಒಂದು ಜಾಲಿ ರೈಡ್ ಹೋಗ್ತಾ ಇದ್ದೀವಿ. ನೀನು ಬರ್ತೀಯಾ? ನಾನು ಬರಲ್ಲ, ನೀನು ಹೋಗಬೇಡ ಪ್ಲೀಸ್ ಬೇಬಿ. ಫ್ರೆಂಡ್ಸು ಪ್ರಾಮಿಸ್ ಮಾಡಿದ್ದೀನಿ, ಅಕಸ್ಮಾತ್ ನಾವು ಹೋಗದೆ ಹೋದರೆ ಹೆಂಡತಿ ಮಾತು ಕಟ್ಕೊಂಡು ಇವನು ಬರಲಿಲ್ಲ ಅಂತ ಸುಮ್ಮನೆ ಆಡ್ಕೋತಾರೆ. ಪ್ಲೀಸ್ ನಂಗೆ ಇನ್ಸಲ್ಟ್ ಮಾಡಬೇಡ ಪ್ಲೀಸ್. ನೋಡು ಜೈ, ಬೇರೆ ದಿನ ಆಗಿದ್ರೆ ಕಳಿಸ್ಕೊಡ್ತಿದ್ದೆ, ಆದರೆ ಇವತ್ತಾಗಲ್ಲ. ಇವತ್ತಾಗಲ್ವಾ? ಯಾಕೆ? ಅಂಥದ್ದೇನಿದೆ ಇವತ್ತು? ಗಂಡನ ಪಾದ ಪೂಜೆ ಮಾಡಬೇಕು ನಾನು. ಅಲ್ಲ ಸಾಧನ, ನೀನು ನನಗೆ ಪಾದ ಪೂಜೆ ಮಾಡ್ತೀಯ? ಸಾಧನ ಪ್ಲೀಸ್ 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 ನೋಡೋ, ನೀನು ಜೋಕ್ ಮಾಡಬೇಡ, ಸುಮ್ಮನೆ ಏನೇನು ಹೇಳಿ. ಜೈ, ಏನು ಕಿಂಡಲ್ಲ? ನಾನು ತಮಾಷೆ ಮಾಡ್ತಿಲ್ಲ. ನೀನು ನನ್ನ ಗಂಡನ ಪಾದ ಪೂಜೆ ಮಾಡಿ ಅವ್ರ ಆಶೀರ್ವಾದ ತಗೋಬೇಕು. ಸಾಧನ, ನಮ್ಮ ಮದುವೆ ಆಗಿ 8 ವರ್ಷ ಆಯಿತು. ಅದರಲ್ಲಿ ಮೊದಲನೇ ವರ್ಷ ಮಾತ್ರ ನೀನು ನನಗೆ ಪಾದ ಪೂಜೆ ಮಾಡಿದ ನೆನಪಿದೆ. ಮಿಕ್ಕಿರೋ 7 ವರ್ಷ ಬರೀ ನನ್ನ ಮುಖಕ್ಕೆ ನೀನು ಪೂಜೆ ಮಾಡಿದ್ದು. ವಾಟ್ ಡು ಯು ಮೀನ್? ಅಂದರೆ ನಾನು ಅಷ್ಟು ಕ್ರೂರಿನಾ? ಛೆ, ನನ್ನ ಮಾತಿನ ಅರ್ಥ ಅದಲ್ಲ. ನನಗೆ ನೆನಪಿದ್ದನ್ನು ಹೇಳಿದೆ ಅಷ್ಟೇ. ಜೈ, ನನಗೆ ಬೇಜಾರು ಮಾಡಿಬಿಟ್ಟು ನೀನು ನಿನ್ನ ಫ್ರೆಂಡ್ಸ್ ಜೊತೆಗೆ ಹೋಗೋದು ನಿನಗೆ ಖುಷಿ ಕೊಡುತ್ತೆ ಅನ್ನೋದಾದರೆ ನೀನು ಹೋಗು, ನಾನು ಸ್ಟಾಪ್ ಮಾಡಲ್ಲ. ಇಲ್ಲ, ನನಗೆ ಬೇಜಾರು ಮಾಡಬಾರ್ದು ಅನ್ನೋದಾದರೆ ಶಾಸ್ತ್ರ ಮುಗಿಸ್ಬಿಟ್ಟು ಹೋಗು, ನನಗೆ ಬೇಜಾರಿಲ್ಲ. ಓ ಮೈ ಗಾಡ್, ನೀನು ರಿಕ್ವೆಸ್ಟ್ ಮಾಡ್ಕೋತಾ ಇದೆಯಾ? ನನ್ನ ಉಸಿರೇ ನಿಂತಂಗೆ ಆಗ್ತಾ ಇದೆ. ಬಿಡ್ತು ಅನ್ನು ಜೈ, ಇವತ್ತು ಈ ರೀತಿ ಎಲ್ಲ ಮಾತಾಡ್ತಾರಾ? ಹೌದು ಸಾಧನ, ನೀನು ಯಾವತ್ತಿದ್ರೂ ನನಗೆ ಆರ್ಡರೇ ಮಾಡಿದವಳು, ಒಂದು ದಿವಸನೂ ರಿಕ್ವೆಸ್ಟೇ ಮಾಡಿಲ್ಲ. ಈಗ ಸಡನ್ನಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ರೆ ನನಗೆ ಹಾಗೆ ಅನ್ಸೋದಲ್ವಾ? ಸರಿ, ಇವಾಗೇನು ನಾನು ಹೋಗಬಾರ್ದು ತಾನೆ? ಓಕೆ, ನಾನು ಮುದ್ದು ವೈಫ್ ಹೇಳ್ತಾ ಇದ್ದಾಳೆ ಅಂದಮೇಲೆ ನಾನು ಹೋಗಲ್ಲ. ಡನ್. ಥ್ಯಾಂಕ್ ಯು ಜೈ. ಆದರೆ ನಿನ್ನ ಫ್ರೆಂಡ್ಸಿಗೆ ಏನು ಹೇಳ್ತೀಯಾ? ಅಯ್ಯೋ ಸಾಧನಾ, ಇವತ್ತು ನನ್ನ ಹೆಂಡ್ತಿ ದಿನ, ಇವತ್ತಿನ ದಿನ ಅವಳಿಗೆ ಮೀಸಲು. ನೀವೇ ಏನಾದರೂ ಅಂದ್ಕೊಳ್ಳಿ, ಏನಾದರೂ ಬೈಕೊಳ್ಳಿ ಅಂತ ಹೇಳ್ತೇನೆ. ಹೇಗಿದ್ರು ಅಮ್ಮವ್ರ ಗಂಡ ಅಂತ ಹೇಳ್ತಾ ಇದ್ದಾರೆ, ಇನ್ನೊಂದು 4 ಸಾರಿ ಹೇಳಿದ್ರೆ ಎಂಥದ್ದೇನು ಡಿಫ್ರೆನ್ಸ್ ಆಗಲ್ಲ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಜೈ. ಇವರಿಬ್ಬರ ಮಧ್ಯೆ ಅದೆಷ್ಟು ಅನ್ಯೂನ್ಯತೆ, ಎಷ್ಟು ಪ್ರೀತಿ ಇದೆ.
ಎಲ್ಲದಕ್ಕೂ ಪುಣ್ಯ ಮಾಡಿರಬೇಕು. ದೇವ್ರೆ, ಅಕ್ಕ ಭಾವನ ಹೀಗೆ ಯಾವಾಗಲೂ ಖುಷಿ ಖುಷಿಯಾಗಿಟ್ಟಿರು. ಸುಮಾ, ಯಾಕೆ ಅಲ್ಲೇ ನಿಂತ್ಬಿಟ್ಟೆ? ಬಾ ಒಳಗೆ. ಏನ್ ಸುಮಾ, ಏನಾಯ್ತು? ಅಕ್ಕ, ಅದು ಸುಮನ, ಏನಾದರೂ ಪರ್ಸನಲ್ ಇದೆಯಾ? ನಾನು ಆಚೆ ಹೋಗ್ಲಾ? ಅಯ್ಯಯ್ಯೋ, ಹಾಗೇನಿಲ್ಲ ಬಾವ. ಅಕ್ಕ, ಅದು ಸಾಹೇಬ್ರು ಏನೋ ಕೆಲಸ ಇದೆ ಅಂತ ಆಚೆ ಹೋಗಿದ್ದಾರೆ. ಮಾವ ನೋಡಿದ್ರೆ ಸಾಹೇಬ್ರು ಬರೋವರೆಗೂ ಪೂಜೆನೆ ಮಾಡೋದು ಬೇಡ ಅಂತ ಕೂತಿದ್ದಾರೆ. ನಿಮ್ಮ ಜೋಡಿ ಮತ್ತೆ ಅತ್ತೆ ಜೋಡಿ ಶಾಸ್ತ್ರ ಮಾಡ್ಕೊಳ್ಳಿ. ಸಾಹೇಬ್ರು ಬಂದ್ಮೇಲೆ ನಮ್ಮ ಶಾಸ್ತ್ರ ಮಾಡಿದ್ರಾಯ್ತು. ಇಲ್ಲ, ತೀರ್ಥ ಇಲ್ಲದೆ ಶಾಸ್ತ್ರ ಮಾಡೋದಕ್ಕೆ ನಾನು ಒಪ್ಪಲ್ಲ. ಅವ್ನು ಬರ್ಲಿ, ಆಮೇಲೆ ಶಾಸ್ತ್ರ ಮಾಡೋಣ. ಅಯ್ಯೋ ಅಕ್ಕ, ಸಾಹೇಬ್ರು ಬರೋದು ಮಧ್ಯಾಹ್ನ ಆಗುತ್ತೋ, ಸಂಜೆ ಆಗುತ್ತೋ, ರಾತ್ರಿ ಆಗುತ್ತೋ, ಯಾರಿಗ್ ಗೊತ್ತು? ಹಾಗೆ ಮಾಡಿದ್ರೆ ಶಾಸ್ತ್ರಗಳಿಗೆ ಅಡ್ಡಿ ಮಾಡ್ದಂಗೆ ಆಗಲ್ವಾ ಅಕ್ಕ? ಹಾಗಾದ್ರೆ ತೀರ್ಥ ಎಷ್ಟೊತ್ತಿಗೆ ಬರ್ತಾನೆ ಏನು ಅನ್ನೋ ಐಡಿಯಾನೇ ಇಲ್ಲ. ಜೈ, ಒಂದು ಕೆಲಸ ಮಾಡು, ನೀನು ಅದೆಲ್ಲ ಹೊರಟಿದ್ಯಲ್ಲ, ನೀನು ಹೋಗ್ಬಿಟ್ಟು ಆರಾಮಾಗಿ ಸುತ್ತಾಡ್ಕೊಂಡು ಬಾ. ತೀರ್ಥ ಬಂದ್ಮೇಲೆ ಶಾಸ್ತ್ರಗಳನ್ನೆಲ್ಲ ಮಾಡಿದ್ರಾಯ್ತು. ನೀನು ಹೊರಡು. ಅಕ್ಕ, ಏನ್ ಮಾಡ್ತಿದ್ದೀರಾ? ಬೇಡ ಅಕ್ಕ. ಇಲ್ಲ ಸುಮಾ, ತೀರ್ಥ ಬಂದ್ಮೇಲೆನೆ ಶಾಸ್ತ್ರ. ದಟ್ಸ್ ಫೈನಲ್. ಎಷ್ಟು ಬೇಡ್ಕೊಂಡಿದ್ದೀನಿ ರೀ ಅವನ ಹತ್ರ. ಇವತ್ತು ನಾಳೆ ಅಂತ ಮುಂದೂಡ್ತಾನೆ ಬಂದ. ವರ್ಷ ಆಗ್ತಾ ಬಂತು. ಇನ್ನೂ ಮುಂದೂಡ್ತಾ ಅವನಿಗೆ ತಲೆ ಕೆಟ್ಟರೆ ಅವನು ಬಿಡೋಕ್ಕೂ ಹೇಸೋನಲ್ಲ. ಒಂದ್ಸಲ ಮನೆಯವ್ರ ಎದುರುಗಡೆ ಮಾಂಗಲ್ಯ ಶಾಸ್ತ್ರ ಮಾಡಿಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಅದಕ್ಕೂ ಕಲ್ಲು ಹಾಕ್ಬಿಟ್ಟ. ಅದಕ್ಕೆ ಕಡೆ ತೀರ್ಥ ಬರೋವರೆಗೂ ಯಾವ ಶಾಸ್ತ್ರನೂ ಮಾಡಿಕೊಡ್ದು ಅಂತ ನಾನು ಅವಳಿಗೆ ಹೇಳಿ ಬಂದಿದ್ದೀನಿ. ಅವಳ್ಗ? ಯಾರಿಗೆ? ಇನ್ಯಾರಿಗೆ? ಸುಮನನಿಗೆ. ಏನ್ರಿ ಹೇಳ್ತಾ ಇದ್ದೀರಾ ನೀವು? ಸುಮನಂಗೆ ಹೇಳಿದ್ರ? ಸುಮನನ ಹತ್ರ ಮಾತಾಡಿದ್ರ? ಏ, ನಾನೇ ಕೇಳಲಿ, ಹೋಗಿ ನೀನು ಹೇಳ್ಬಿಡ್ ಬಾ ಅಂತ ಹೇಳ್ತಾ ಇದ್ದೀನಿ. ಅಲ್ಲ ರೀ, ನಾನು ಹೇಳ್ದೆ ಅಂತ ನೀವು ಹೇಳಿದ್ರಿ. ಏನೇನೋ ಅರ್ಥ ಮಾಡ್ಕೊಂಬಿಟ್ರೆ ಹೆಂಗೆ? ನೀನು ನಾನು ಹೇಳಿತರ ಹೇಳಿದ್ರೆ ಅವಳಿಗೆ ಅರ್ಥ ಆಗಲ್ಲ, ನಾನು ಹೇಳಿತರ ನೀನು ಹೋಗಿ ಹೇಳಿದ್ರೆ ಅರ್ಥ ಆಗುತ್ತೆ. ಅದಕ್ಕೆ ನೀನು ನೀನು ಎಲ್ಲ ಕಲ್ಸ್ಮೇಲೆ ಹೋಗೋರಿಗೆ ಯಾರಿಗೂ ಏನು ಅರ್ಥ ಆಗಲ್ಲ. ಓ, ಏನ್ರಿ ಅದು ನಾನು ನೀನು ನಾನು? ಸರಿಯಾಗಿ ಹೇಳಿ. ಹೌದು ಕಣೆ, ಅರ್ಥ ಏನ್ ಕಡ್ದು ಕಟ್ಟಿ ಹಾಕ್ಬಿಟ್ಟಿದ್ಯಾ? ನಾನು ಹೇಳ್ದಷ್ಟನ್ನ ಹೋಗಿ ಹೇಳ್ಬಿಟ್ಟು ಬಾ ಅಂತ ಹೇಳ್ದೆ ಅಷ್ಟೇ. ಒಟ್ನಲ್ಲಿ ತೀರ್ಥ ಬರೋವರೆಗೂ ಈ ಶಾಸ್ತ್ರ ಮಾಡೋದಿಲ್ಲ ಅಂತ ಸುಮ್ಮನಂಗೆ ಹೇಳ್ಬೇಕಲ್ವಾ? ಹೇಳೋಣ ಬಿಡಿ. ಯಾವ ಶಾಸ್ತ್ರನು ಮಾಡೋಕ್ ಕೂಡುದು ಅಂತ ಹೇಳ್ಬಿಟ್ಟು ಬರ್ಬೇಕು. ಸರಿ. ಪದ್ಮ, ನೀನ್ ಆಲೋಚನೆ ಮಾಡಿರೋದು ಸರಿಯಾಗೇ ಇದೆ. ತೀರ್ಥ ಬರದಲ್ಲಿ ಯಾವ ಶಾಸ್ತ್ರನು ಮಾಡೋಕ್ ಕೂಡುದು. ಇದು ನಿಮ್ ನಿರ್ಧಾರ ರೀ, ನನ್ನ ನಿರ್ಧಾರ ಅಲ್ಲ. ಅತ್ತೆ, ನಿರ್ಧಾರ ಯಾರೇ ಮಾಡಿರ್ಲಿ ಅದು ಸರಿಯಾಗೇ ಇದೆ. ನಾನು ಇದನ್ನೇ ಸುಮನಂಗೂ ಹೇಳ್ತಾ ಇದ್ದಿದ್ದು. ಅತ್ತೆ ಮಾವ, ಅಕ್ಕ ಬಾವ ಕೆಲ್ಸಕ್ಕೆ ಹೊರಟಿದ್ರು. ಪೂಜೆ ಇದೆ ಅಂತ ಹೇಳಿ ಕೆಲ್ಸಕ್ಕೆ ಹೋಗಿಲ್ಲ. ಬಾವನು ಅಕ್ಕನ ಮಾತು ಕೇಳಿ ಉಳ್ಕೊಂಡಿದ್ದಾರೆ. ಈಗ ಸಾಹೇಬ್ರು ಬಂದಿಲ್ಲ ಅಂತ ಅವ್ರ ಶಾಸ್ತ್ರ ನಿಲ್ಲೋದು ಸರಿನಾ? ನಿಮ್ಮ ಶಾಸ್ತ್ರ ನಿಲ್ಲೋದು ಸರಿನಾ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅತ್ತೆ. ಸಾಹೇಬ್ರು ಬರೋ ಟೈಮಿಗೆ ಬರಲಿ, ನಮ್ಮ ಶಾಸ್ತ್ರ ಆಗೋ ಟೈಮಿಗೆ ಆಗುತ್ತೆ. ನಿಮ್ಮ ಶಾಸ್ತ್ರ ಮಾಡಿ ಅತ್ತೆ. ಇಲ್ಲ ಸುಮಾ, ಹಬ್ಬ ಅಂದಮೇಲೆ ನಾವೆಲ್ಲರೂ ಒಟ್ಟಾಗಿ ಆಚರಿಸ್ಬೇಕು. ಆಚರಣೆ ಅಂದಮೇಲೆ ನಾವೆಲ್ಲರೂ ಒಟ್ಟಾಗಿರ್ಬೇಕು. ನಾನು ಅತ್ತೆ ಶಾಸ್ತ್ರ ಮಾಡೋದು, ಅದನ್ನ ನೀನ್ ನೋಡ್ಕೊಂಡು ನೊಂದ್ಕೊಳ್ಳೋದು, ಇದೆಲ್ಲ ಏನ್ ಚೆನ್ನಾಗಿರುತ್ತೆ ಹೇಳು? ಅಕ್ಕ, ಹಾಗೆಲ್ಲ ಏನೂ ಆಗಲ್ಲ. ನಾನು ನೊಂದ್ಕೊಳ್ಳಲ್ಲ. ಇಲ್ಲ ಸುಮಾ, ನೊಂದ್ಕೋತ್ಯ. ನಿನಗ್ ನೋವಾಗತ್ತೆ, ನನಗೂ ಗೊತ್ತು. ನಿನ್ನ ಜಾಗದಲ್ಲಿ ನಾನಿದ್ದಿದ್ರೆ ನನಗೂ ಹಾಗೆ ಅನಿಸ್ತಿತ್ತು, ಅತ್ತೆಗೂ ಹಾಗೆ ಅನಿಸ್ತಿತ್ತು. ಏನತ್ತೆ? ನೋವಂತೂ ಖಂಡಿತ ಆಗತ್ತೆ. ಅದಕ್ಕೆ ಜೈ ಕೆಲ್ಸಕ್ಕೂ ಹೊರಟಿದ್ದ. ನಾನು ಹೋಗೋದು ಬೇಡ ಅಂತ ಎಸ್ತಿದ್ದೀನಿ. ತೀರ್ಥ ಬಂದ್ಮೇಲೆ ಶಾಸ್ತ್ರ ಮಾಡೋಣ. ಸರಿಯಾಗಿ ಹೇಳ್ದೆ ಕಣಮ್ಮ. ತೀರ್ಥ ಬರೋವರೆಗೂ ಯಾವ ಶಾಸ್ತ್ರನೂ ಮಾಡೋದು ಬೇಡ. ನನ್ನ ಮಗ ಯಾಕೆ ನೋಡ್ತೀಯ? ನಾನು ಹೇಳಿದ್ದಲ್ಲ, ಸಾಧನ ಹೇಳ್ತಾರೋ ಮಾತು. ನೀನು ಹೇಳ್ದೆ ನಾನು ಹೇಳ್ದೆ ಅಂತ ಕನ್ಫ್ಯೂಷನ್ ಬೇಡ ಅಂತ. ಹೌದು ಅತ್ತೆ, ನಿಮ್ಮ ದಮ್ಮಯ್ಯ ಅಂತೀನಿ. ದಯವಿಟ್ಟು ಬೇಡ ಅಂತ ಹೇಳಿ ಅತ್ತೆ. ನಿಮ್ಮ ಶಾಸ್ತ್ರ ನೀವು ಮಾಡಿ. ಅತ್ತೆ ಹೇಳಿದ್ರು ಅಷ್ಟೇ ಸುಮಾ. ನೋಡು, ನೀನು ಈ ಮನೆಗೆ ಮನೆಯವ್ರಿಗೆ ಸಂತೋಷನ ತಂದ್ಕೊಟ್ಟಿದ್ಯಾ. ನಾವೆಲ್ಲರೂ ಸಂತೋಷವಾಗಿರ್ಬೇಕಾದ್ರೆ ನೀನ್ ಬೇಜಾರು ಮಾಡ್ಕೊಂಡಿರೋದು ನನಗಿಷ್ಟ ಇಲ್ಲ. ಹೌದು ಅತ್ತೆ,
ನಿಜವಾಗ್ಲೂ ನೀವು ನನಗೋಸ್ಕರ ಪೂಜೆ ನಿಲ್ಲಿಸ್ತಿರೋದು ನಂಗೆ ಇಷ್ಟ ಇಲ್ಲ. ನನ್ನಿಂದ ಈ ಮನೆ ಸಂತೋಷ ಒಂದು ಹಬ್ಬ ಹಾಳಾಗ್ತಿದೆಯಲ್ಲ ಅಂತ ಬೇಜಾರಾಗ್ತಿದತ್ತೆ. ನಿಮ್ಮ ದಮ್ಮಯ್ಯ ದಯವಿಟ್ಟು ನಿಮ್ಮ ಶಾಸ್ತ್ರ ಆಗಲಿ. ಅಕ್ಕ, ನಿಜವಾಗ್ಲೂ ನೀವು ಪೂಜೆ ಮಾಡುವಾಗ ನಂಗೆ ನೋವು ಆಗಲ್ಲ. ಒಂದು ವೇಳೆ ನೋವು ಆಗುತ್ತೆ ಅನ್ನೋದಾದ್ರೆ ನೀವು ಪೂಜೆ ನಿಲ್ಲಿಸಿದಾಗ ಆಗತ್ತಕ್ಕ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಪೂಜೆ ಮಾಡಕ್ಕೆ ಒಪ್ಕೊಳ್ಳಿ ಅಕ್ಕ. ಸಾಹೇಬ್ರು ಬಂದ್ಮೇಲೆ ನೀವು ಎಲ್ಲರೂ ಸೇರ್ಕೊಂಡು ಪೂಜೆ ಮಾಡಿ, ಆಗ ಇನ್ನೂ ಖುಷಿ ಆಗುತ್ತಲ್ವಾ? ಅತ್ತೆ, ನನ್ನ ಅನಿಸಿಕೆ ನಾನು ಹೇಳಿದ್ದೀನಿ. ನನಗೆ ಬೇಕಾಗಿರೋದು ನೀವು ಶಾಸ್ತ್ರ ಮಾಡೋದಲ್ಲ ಕಣೆ. ನಾವು ಶಾಸ್ತ್ರ ಮಾಡೋದನ್ನ ನೋಡಿ ನೀನು ನರಳುವುದು. ಅತ್ತೆ, ಈ ಕ್ಷಣಕ್ಕೆ ನಾನು ಒಪ್ಪಿದ್ದೀನಿ. ನಾನು ನೀವು ಶಾಸ್ತ್ರ ಮಾಡಿ ಮುಗಿಸೋಣ. ತೀರ್ಥ ಬಂದಮೇಲೆ ಸುಮನ ತೀರ್ಥಂಗೆ ಮಾಡೋ ಶಾಸ್ತ್ರನ ಗ್ರ್ಯಾಂಡಾಗಿ ಮಾಡೋಣ. ಯೋಚನೆ ಮಾಡಿ. ರೀ, ಅವರಿಬ್ಬರು ಶಾಸ್ತ್ರನ ವಿಶೇಷವಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ನಾವು ಅವ್ರ ಜೊತೆ ಶಾಸ್ತ್ರ ಮಾಡ್ಕೊಂಡು ಕೂತ್ರೆ ಮಾಂಗಲ್ಯ ಧಾರಣೆ ಮಹತ್ವ ಕಳ್ಕೊಂಡ್ಬಿಡುತ್ತೆ. ಇದನ್ನು ವಿಶೇಷವಾಗಿ ಮಾಡಿದ್ರೆ ಹೇಗೆ? ಪದ್ಮ, ನೀನು ಏನು ಯೋಚನೆ ಮಾಡಿದ್ಯೋ ಅದು ಸರಿಯಾಗಿದೆ. ಸರಿ, ನಾನು ಸುಮನನ ಹತ್ರ ಮಾತಾಡ್ಕೊಂಡು ಬರ್ತೀನಿ. ನಮ್ಮ ಶಾಸ್ತ್ರಗಳು ಇವ್ರ ಶಾಸ್ತ್ರಕ್ಕೆ ಅಡ್ಡಿ ಆಗಬಾರ್ದು. ಇದನ್ನು ನಾನು ಸೂಕ್ಷ್ಮವಾಗಿ ಸುಮನ ಹತ್ರ ಮಾತಾಡ್ತೀನಿ. ಹೋಗು, ಮೊದಲ ಕೆಲಸ ಮಾಡು. ಹಾಂ ರೆಡ್ಡಿ ಅವರೇ, ಆಲ್ರೆಡಿ 34 ಜನ MLS ಬಂದಿದ್ದಾರೆ. ಅವ್ರನ್ನೆಲ್ಲ ಒಂದು ಕಾನ್ಫರೆನ್ಸಲ್ಲಿ ಕೂರಿಸಿರಿ. ಹಾಂ, ಅಲ್ಲ CM ಸಾಹೇಬ್ರು ಇನ್ನೂ ಸ್ವಲ್ಪ ಲೇಟಾಗಿ ಬರ್ತಾರಂತೆ. ಸರಿಯಪ್ಪ, ನಾನು ತೀರ್ಥನ ಆಫೀಸಲ್ಲೇ ಇದ್ದೀನಿ, ಆದಷ್ಟು ಬೇಗ ಬಂದುಬಿಡ್ತೀವಿ. ಯಾರಿಗಾದ್ರೂ ಹೇಳಿ, ಯಾರಿಗ ಸ್ವಲ್ಪ ಕಾಫಿ ಎಲ್ಲ ಅರೇಂಜ್ ಮಾಡೋಕ್ಕೆ ಹೇಳಿ. ಓಕೆ, ಸರಿ. ನಾಯಕ್ರೆ, ಮೀಟಿಂಗ್ ಲೇಟ್ ಆಗುತ್ತೆ ಅಂತ ಹೇಳಿದಿದ್ರೆ ನನ್ನ ಮನೇಲಿರೋ ಶಾಸ್ತ್ರಗಳನ್ನೆಲ್ಲ ಮುಗಿಸ್ಕೊಂಡು ಬರ್ತಾ ಇದ್ನಲ್ಲ. ತೀರ್ಥ, ಪೊಲಿಟಿಕಲ್ ಮೀಟಿಂಗ್ ಅಂದಮೇಲೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತಪ್ಪ. ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು. ಮೊದಲು ಇದು, ಆಮೇಲೆ ಮನೆ ಕೆಲಸ ಎಲ್ಲ. ಆದರೂ ನಾಯಕ್ರೆ, ಏನು ತೀರ್ಥ ಆದರೂ ನಿಂತರ 45 ಜನ MLAಗಳು ಕಾಯ್ತಾ ಇಲ್ವಾ? ಅವ್ರಿಗೇನು ಮನೆ ಮಠ ಏನೂ ಇಲ್ವಾ? ಹಾಗಲ್ಲ ನಾಯಕ್ರೆ, ನೀವು ಕರೆದಾಗೆಲ್ಲ ನಾನು ಬೆಳಗ್ಗೆಯಿಂದ ಸಂಜೆ ತನಕ ಇರ್ತೀನಿ. ಆದರೆ ಇವತ್ತು ಅಮ್ಮ ಮನೇಲೇನೋ ಶಾಸ್ತ್ರ ಇಟ್ಕೊಂಡಿದ್ರು. ನಿನ್ನೆ ರಾತ್ರಿನೇ ಕೇಳಿದ್ರು, ನಾನು ಮೀಟಿಂಗ್ ಇದೆ ಆದರೆ ಬರ್ತೀನಿ ಅಂತ ಹೇಳಿದೆ. ಅಮ್ಮಂಗೂ ಸುಮನವ್ರಿಗೂ ಬೇಜಾರು ಮಾಡ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಲೇಟ್ ಆಗುತ್ತೆ ಅಂತ ಹೇಳಿದಿದ್ರೆ ಒಳ್ಳೇದಾಗ್ತೈತೇನೋ. ತೀರ್ಥ, ಮುಖ್ಯಮಂತ್ರಿಗಳು ಹೊರಟಿದ್ರಂತೆ. ಅಷ್ಟರಲ್ಲೇ ಹೈಕಮಾಂಡಿಂದ ಫೋನ್ ಬಂದು ಅರ್ಜೆಂಟ್ ಮೀಟಿಂಗ್ ಮಾಡ್ಬೇಕಂದ್ರಂತೆ. ಅದಕ್ಕೆ ಅವ್ರು ಹೋಮ್ ಆಫೀಸಲ್ಲೇ ಮೀಟಿಂಗ್ ಮಾಡ್ತಾ ಇದ್ದಾರೆ. ಅದು ಮುಗಿಸ್ಕೊಂಡು ಇಲ್ಲಿಗೆ ಬಂದ್ಬಿಡ್ತಾರೆ ಸ್ಟ್ರೇಟಾಗಿ. ಸರಿ ನಾಯಕ್ರೆ. ಸಾಹೇಬ್ರ, ಎಂತ ಎಡವಟ್ಟಾತ್ರಿ. ಮೀಟಿಂಗ್ ಇಷ್ಟೊತ್ತು ಲೇಟ್ ಆಗತ್ತಂತ ಗೊತ್ತಾಗಿದ್ರೆ ಪೂಜೆ ಮುಗಿಸ್ಕೊಂಡೆ ಬರ್ಬೋದಾಗಿತ್ತು. ಆಗ ಮನೆಯವ್ರ ಪಾಲಿಗೆ ಹೀರೋ ಹಾಕಿದ್ರಿ, ಇಲ್ಲಿ ಕೇಳಿ ಕೆಟ್ಟಾರಾದ್ರಿ ಮನೆಯವ್ರ ಪಾಲಿಗೆ ವಿಲನ್ ಆಗ್ಬಿಟ್ರಿ. ಅಯ್ಯೋ, ಏನು ಹಣೆ ಬರಬಂತ ನಮ್ಮದು. ಚಿಟ್ಟೆ, ಉರಿಯೋ ಬೆಂಕಿಗೆ ತುಪ್ಪ ಸುರಿಬೇಡ. ಇರಿಟೇಟ್ ಮಾಡಿದ್ರೆ ಸುಮ್ಮನೆ ಇರ್ತೀಯ? ಹೌದೌದು, ಕರೆ ಹೇಳಿದ್ರೆ ಎಲ್ಲರಿಗೂ ಉರಿತೈತಿ. ಅಂದ್ರೆ ಖಾರ ತಿಂದ್ರೆ ಜಾಸ್ತಿ ಒಟ್ಟು ಉರಿತೈತಿ ಎಂದೆ. ಇವಾಗೇನು ನೀನು ಆ ಕಡೆ ಹೋಗ್ತೀಯ ಏನು? ಫೋನ್ ಬಂತು ಮನೆದು. ಹಲೋ. ಏಯ್, ನಿನಗೂ ಪೂಜೆ ಮಾಡಿಸ್ಕೊಳ್ಳೋ ಯೋಗ ಬಂದ್ಬಿಡ್ತಲ್ಲೋ. 7 ವರ್ಷ ತುಂಬಿ 8ನೇ ವರ್ಷಕ್ಕೆ ನನ್ನ ದೊಡ್ಡ ಸೊಸೆ ನಿಮ್ಮಮ್ಮ ಇಬ್ಬರು ಸೇರ್ಕೊಂಡು ಮಾಡ್ತಾ ಇರೋ ಈ ಶಾಸ್ತ್ರ ಪೂಜೆ ನನ್ನ ಮನಸ್ಸಿಗೆ ಎಷ್ಟೊಂದು ಖುಷಿ ಕೊಟ್ಟಿದೆ ಗೊತ್ತೇನೋ ಶ್ರೀರಾಮ? ಅಪ್ಪ ಜೈರಾಮ. ಜಯರಾಮ, ದೀರ್ಘ ಸುಮಂಗಲಿ ಭವ. ನಮ್ಮಲ್ಲಿ ಎಷ್ಟು ಒಳ್ಳೆ ಸಂಪ್ರದಾಯಗಳಿದೆ. ಅತ್ತೆ ಮಾವನ ಪೂಜೆ ಮಾಡೋದು, ಅಕ್ಕ ಬಾವನ ಪೂಜೆ ಮಾಡೋದು ನೋಡ್ತಿದ್ರೆ ಮನ್ಸಿಗೆ ತುಂಬ ಖುಷಿ ಆಗುತ್ತೆ. ಇಲ್ಲ, ನನ್ನ ಫ್ಯಾಮ್ಲಿಗೋಸ್ಕರ ಅವ್ರ ಜೀವನನೇ ಮುಡುಪಾಗಿಟ್ಟಿರೋ ಸುಮ್ಮನವ್ರನ್ನ ನಾನು ತುಂಬ ಚೆನ್ನಾಗಿ ನೋಡ್ಕೋಬೇಕು. ಅವ್ರನ್ನ ಸಂತೋಷವಾಗಿ ನೋಡ್ಕೋಬೇಕು. ಅಮ್ಮ ಹೇಳಿದಾಗೆ ನನ್ನ ಕೆಲಸಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀನೋ ಮನೆಗೂ ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕು.
ವರ್ಷಕ್ಕೊಂದ್ಸಲಿ ಹೆಂಡತಿ ಗಂಡನ ಮನ್ಸಾರೆ ಪೂಜಿಸೋ ದಿನ ಬರುತ್ತೆ. ನಾನು ಇವತ್ತು ಅವರು ಟೈಮ್ ಕೊಡದೆ ಹೋದರೆ ಗಂಡ ಅಂತ ಹೇಳ್ಸ್ಕೊಳಕ್ಕೆ ಅರ್ಹತೆನೇ ಕಳ್ಕೊಬಿಡ್ತೀನಿ. ಪ್ರತಿದಿನ ಅಂತೂ ಟೈಮ್ ಕೊಡಲ್ಲ. ಇವತ್ತು ಒಂದಿನಾದರೂ ನಾನು ಟೈಮ್ ಕೊಡಬೇಕಲ್ವಾ? ಸಾರಿ ಸುಮ್ಮನವ್ರೆ, ಐ ಆಮ್ ರಿಯಲಿ ಸಾರಿ. ನಾನು ಈಗಲೇ ಬರ್ತೀನಿ. ನಿಮ್ಮ ಕೊರಳಿಗೆ ಮಾಂಗಲ್ಯದ ಸರ ಹಾಕ್ತೀನಿ. ನಮ್ಮಿಬ್ಬರ ಮಧ್ಯೆ ಇರೋ ಎಲ್ಲ ಗೊಂದಲಗಳನ್ನ ದೂರ ಮಾಡ್ತೀನಿ. ಎಲ್ಲರ ಮುಂದೆ ಹೆಂಡತಿ ಅಂತ ಒಪ್ಕೋತೀನಿ. ಇನ್ನು ಮುಂದೆ ನಾನು ನಿಮ್ಮನ್ನ ಯಾವತ್ತೂ ದೂರ ಮಾಡಲ್ಲ. ಯಾರೂ ಆಗಲ್ಲ. ಸಾಧನ, ಏನ್ ನೋಡ್ತಾ ನಿಂತ್ಕೊಬಿಟ್ಟೆ? ನಾಯಕ್ರೆ, ಮುಖ್ಯಮಂತ್ರಿಗಳು ಇನ್ನೂ ಬಂದಿಲ್ಲ. ತೀರ್ಥ, ಇನ್ನೊಂದು 5 ನಿಮಿಷ ವೆಯ್ಟ್ ಮಾಡೋಣ ಕಣೋ. ಇಲ್ಲ ನಾಯಕ್ರೆ, ನಾನು ಮನೆಗೆ ಹೋಗಲೇಬೇಕು. ತೀರ್ಥ, ನಾಯಕ್ರೆ, ನನ್ನ ಮನೆಯವರು ಟೈಮ್ ಕೊಡದೆ ಹೋದರೆ ಕ್ಷೇತ್ರಕ್ಕೆ ಹೇಗೆ ಟೈಮ್ ಕೊಡಲಿ? ನನ್ನ ಮನೆಯವ್ರನ್ನ ನೋಡ್ಕೊಳ್ದೆ ಹೋದರೆ ಕ್ಷೇತ್ರನ ಹೇಗೆ ನೋಡ್ಕೊಳ್ಳಿ? ಹೌದು ನಾಯಕ್ರೆ, ಇವತ್ತು ಮೀಟಿಂಗ್ ಆಗಬೇಕಾಗಿತ್ತು. ಇವತ್ತಾಗಿಲ್ಲ ಅಂದರೆ ನಾಳೆ ಆದರೂ ಆಗುತ್ತೆ. ಆದರೆ ಶಾಸ್ತ್ರ ಹಾಗಲ್ವಲ್ಲ. ಇವತ್ತು ಮಿಸ್ ಆದರೆ ಇನ್ನೊಂದು ವರ್ಷದ ತನಕ ಕಾಯಬೇಕಾಗತ್ತೆ. ನಾಯಕ್ರೆ, ನಂಗೆ 1 ಗಂಟೆ ಟೈಮ್ ಸಿಕ್ಕಿದ್ರೆ ನನ್ನ ಮನೆಗೆ ಹೋಗಿ ಎಲ್ಲ ಶಾಸ್ತ್ರನ ಮುಗಿಸಿ ಆಮೇಲೆ ಭೇಟಿ ಮಾಡ್ತೀನಿ. ಅದಕ್ಕೋಸ್ಕರ ಅವ್ರು ನನಗೆ ಬೈತಾರೆ, ನನ್ನ ಮೇಲೆ ಕೋಪನೂ ಮಾಡ್ಕೋತಾರೆ. ಆ ಕೋಪನ ನಾನು ತಡ್ಕೋತೀನಿ ಸರ್. ನಾನು ಕ್ಷಮೆನೂ ಕೇಳ್ತೀನಿ. ಆದರೆ ಈಗ ಮನೆಗೆ ಹೋಗಲೇಬೇಕು ಸರ್. ಸರಿ ಸರಿ, 1 ನಿಮಿಷ ಅವ್ರ ಪಿ ಎಗೆ ಫೋನ್ ಮಾಡಿ ನೋಡ್ತೀನಿ. ಹಲೋ ಸರ್, ನಮಸ್ಕಾರ. ಸಾಹೇಬರು ಇನ್ನು ಮೀಟಿಂಗಲ್ಲಿ ಇದ್ದಾರಾ? ಓ, ಮೀಟಿಂಗ್ ನಡೀತಾ ಇದೆಯಾ? ಸರಿ ಸರಿ ಸರ್, ಸರಿ ಸರ್, ಥ್ಯಾಂಕ್ ಯು. ನಾಯಕ್ರೆ, ಏನಂತೆ? ಇನ್ನೂ ಮೀಟಿಂಗ್ ನಡೀತಾ ಇದೆ ಅಂತೆ. ಅವ್ರ ಮೀಟಿಂಗ್ ಮುಗಿಸ್ಕೊಂಡು ಇಲ್ಲಿಗೆ ಬರೋಷ್ಟರಲ್ಲಿ ಇನ್ನೂ ಹೆಚ್ಚು ಕಮ್ಮಿ 1 ಅವರ್ ಆಗ್ಬೋದು. ಅಷ್ಟು ಟೈಮ್ ನಿನಗೆ ಸಾಕು ನಾಯಕ್ರೆ, ಸಾಕು. 1 ಗಂಟೆ ಧಾರಾಳ. ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡ್ತೀನಿ. ಥ್ಯಾಂಕ್ ಯು. ಏ ತೀರ್ಥ ಒಳ್ಳೆ ಹುಡುಗ. ಜೈ, ನೀವು ನನಗೇನು ಆಶೀರ್ವಾದ ಮಾಡಿದ್ರಿ? ಏನೂ ಪ್ರಾಬ್ಲಮ್ ಆಗದೆ ಇರೋ ಥರ ಈ ಫ್ಯಾಮ್ಲಿನ ಕಂಟ್ರೋಲಲ್ಲಿ ಇಟ್ಕೊಂಡವಳು ನೀನು. ನೀನಿದ್ರೆ ನನಗೆ ಯಾವ ಭಯನೂ ಇಲ್ಲ. ಅದಕ್ಕೆ ಅಪ್ಪ ಹೇಳ್ದಂಗೆ ನನಗೇನಾದರೂ ಇನ್ನೊಂದು ಜನ್ಮ ಅಂತಿದ್ರೆ ಆ 7 ಜನ್ಮದಲ್ಲೂ ನೀನೇ ನನ್ನ ಹೆಂಡತಿಯಾಗಿ ಬರಬೇಕು. ನನಗಿಂತ ಆಶೀರ್ವಾದ ಪಡೆಯೋ ಅದೃಷ್ಟನೇ ಇಲ್ಲ. ನಾನು ಈ ಜನ್ಮದಲ್ಲೇ ಸಾಹೇಬ್ರಿಗೆ ಬೇಡವಾಗಿದ್ದೀನಿ. ಇನ್ನು 7 ಜನ್ಮಕ್ಕೆ ಅವ್ರು ನನ್ನನ್ನು ಹೆಂಡತಿ ಆಗಲಿ ಅಂತ ಬೇಡ್ಕೊಳ್ಳೋದು ಸಾಧ್ಯನೇ ಇಲ್ಲ. ಅವ್ರ ಮನಸ್ಸನ್ನು ನೋಯಿಸಿ ನಾನು ಅವ್ರನ್ನ ಗಂಡ ಆಗಬೇಕು ಅಂತ ಬಯಸೋದ್ರಲ್ಲಿ ಅರ್ಥನೂ ಇಲ್ಲ.